ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸೆಮಿ ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಡಬಲ್ ಸ್ಟ್ರಿಪ್ ಡಿಸೈನು. ಬನ್ನಿ ಹಾಗಾದರೆ ವಿಡಿಯೋ ಚೆಕ್ ಮಾಡೋಣ. ನೋಡಿ, ಸ್ಟಾರ್ಟಿಂಗ್ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡಿದ್ದೀನಿ. 2 ಚೈನ್ ಹಾಕ್ಕೊಂಡು ಎಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನೋ ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ನಾವು ಈ ಡಿಸೈನ್ಗೆ ಮುಂಚಿತವಾಗಿ ದಾರಕ್ಕೆ ಸ್ವಲ್ಪ ಬೀಡ್ ಹಾಕ್ಕೊಂಡಿರಬೇಕು. ಈಗ ಒಂದು ಬೀಡನ್ನು ಮುಂದೆ ತಗೊಂಡು ಎಲ್ಲಿ ಸಿಂಗಲ್ ಕ್ರೋಶ ಡಬಲ್ ಕ್ರೋಶ ಮಾಡಿದ್ದೀವೋ ಅದ್ರ ಪಕ್ಕದಲ್ಲಿ ಮತ್ತೊಮ್ಮೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಡಬಲ್ ಕ್ರೋಶ ಮಾಡ್ಕೊಳ್ಳುವಾಗ ಬೀಡನ್ನು ನೀಡಲಿಂದ ಮುಂದೆ ಅಂದ್ಕೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು. ನಂತರ ಈಗ ಮತ್ತೊಂದು ಡಬಲ್ ಕ್ರೋಶ ನೋಡಿ. ನಂತರ 2 ಚೈನ್ ಹಾಕ್ಕೊಂಡು ಈಗ ನೋಡಿ, ಕ್ಲಿಯರಾಗಿ ನೋಡ್ಕೊಳ್ಳಿ. ನೀಡಲ್ ಮೇಲೆ ದಾರ ತಗೋಬೇಕು. ನೀಡಲ್ಲಿ ಬಟ್ಟೆಗೆ ಚುಚ್ಚಿ ದಾರನ ತೊಗೊಂಡು ನೀಡಲ್ ಮೇಲಿರೋ ಎರಡನ್ನ ಒಂದು ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶ ಆಯಿತು. ಈಗ ಮುಂಚಿತವಾಗಿ ದಾರಕ್ಕೆ ಹಾಕ್ಕೊಂಡಿರ್ತೀವಲ್ಲ, ಬೀಡನ್ನು ಒಂದೇ ಮುಂದೆ ಮಾಡಿಕೊಂಡು ಈಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಎಲ್ಲಿ ಡಬಲ್ ಕ್ರೋಶ ಮಾಡಿದ್ದೀವೋ ಅದ್ರ ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶ ಮಾಡಬೇಕು. ಡಬಲ್ ಕ್ರೋಶ ಮಾಡುವಾಗ ಬೀಡನ್ನು ನೀಡಲ್ಲಿಂದ ಮೇಲೆ ಅಂದ್ಕೋಬೇಕು. ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ಬೆರಳಲ್ಲಿ, ಇಲ್ಲಾಂದರೆ ಅದು ಹಿಂದೆ ಉಳ್ಕೊಳ್ಳುತ್ತೆ ನೋಡಿ. ಈಗ ಇನ್ನೊಂದು ಸಲ ನೋಡ್ಕೊಳ್ಳಿ. ಒಂದು ಡಬಲ್ ಕ್ರೋಶೆ, 2 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶೆ, ನಂತರ ಬೀಡ್ ಮುಂದೆ ಮಾಡ್ಕೋಬೇಕು. ಅದೇ ರೀತಿ ಮತ್ತೊಂದು ಡಬಲ್ ಕ್ರೋಶೆ, ಬೀಡ್ ಹಾಕ್ಕೊಂಡು ಈಗ ನೋಡಿ ಬೀಡನ್ನು ಈ ರೀತಿ ಅಂದ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೋಬೇಕು. ನಂತರ ಈಗ ಬೀಡಿಲ್ಲದೆ ಹಾಗೆ ಒಂದು ಡಬಲ್ ಕ್ರೋಶೆ. ಫಸ್ಟು ಒಂದು ಬೀಡಿಲ್ಲದೆ ಡಬಲ್ ಕ್ರೋಶೆ, ಒಂದು ಬೀಡ್ ಹಾಕ್ಕೊಂಡು ಮತ್ತೊಂದು ಬೀಡಿಲ್ಲದೆ, ಒಟ್ಟು 3 ಡಬಲ್ ಕ್ರೋಶೆ. ಆವಾಗ ಬೀಡು ಸೆಂಟ್ರಿಗೆ ಬರುತ್ತೆ. ಈಗ ಇನ್ನು 2 ಚೈನ್ ಹಾಕ್ಕೋಬೇಕು. 3 ಕಂಬಗಳನ್ನ ಮಾಡ್ಕೋಬೇಕು. ಬೀಡ್ ಹಾಕ್ಕೊಂಡು ಮತ್ತೊಂದು ಕಂಬ, ಹಾಗೆ ಮತ್ತೊಂದು ಬೀಡಿಲ್ಲದೆ ಮತ್ತೊಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಈ ರೀತಿ ಮಾಡ್ಕೋಬೇಕು ನೋಡಿ. 3 ಡಬಲ್ ಕ್ರೋಶೆ, 2 ಚೈನು, 3 ಡಬಲ್ ಕ್ರೋಶೆ, 2 ಚೈನ್, 6 ಟೈಮ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಕುಚ್ಚು ತೋರಿಸಿಲ್ಲ ನಾನು. ಕುಚ್ಚು ಬೇಕು ಅಂದರೆ ನಿಮಗೆ 5 ಟೈಮ್ಸ್ ಹಾಕ್ಕೊಳ್ಳಿ. ನಾನು ವಿತೌಟ್ ಕುಚ್ಚು ಹಾಕಿರೋದ್ರಿಂದ 6 ಟೈಮ್ ಹಾಕಿದ್ದೀನಿ. ನಿಮಗೆ ಕುಚ್ಚಿಗೆ ಏನಾದರೂ ಜಾಗ ಬೇಕು ಅಂದರೆ 5 ಟೈಮ್ಸ್ ಅಂದರೆ ಬೆಸ ಸಂಖ್ಯೆಯಲ್ಲಿ ಹಾಕ್ಕೊಳ್ಳಿ. ಈಗ ನೋಡಿ, ಈ ರೀತಿ ಸ್ಕ್ವೇರ್ ಶೇಪ್ ಬೀಡ್ ತಗೊಂಡು ಈ ರೀತಿ ಇಟ್ಕೊಂಡು ಅದಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನಂತರ ಮತ್ತೊಂದು ಸಿಂಗಲ್ ಕ್ರೋಶ, ಹಾಗೆ ಇನ್ನೊಂದು ಸಿಂಗಲ್ ಕ್ರೋಶ. ಈಗ ಒಟ್ಟು 3 ಸಿಂಗಲ್ ಕ್ರೋಶ. ಈ ಬೀಡ್ಗೆ ಹೋಲ್ ಇಲ್ಲ, ಹಾಗೆ ಇರುತ್ತಲ್ಲ ಆ ಥರ ಬೀಡು, ಸ್ಕ್ವೇರ್ ಶೇಪ್ ಬೀಡು, ಹಾಗಾಗಿ ಹಂಗೆ ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ನಂತರ 4 ಚೈನ್ ಹಾಕ್ಕೊಂಡು ಅಗೈನ್ ಈಗ ಲೆಫ್ಟ್ ಸೈಡಿಗೆ ಸಿಂಗಲ್ ಕ್ರೋಶ, ಮತ್ತೆ 3 ಟೈಮು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಆ 4 ಚೈನು ಸೆಂಟ್ರಿಗೆ ಬರುತ್ತೆ, ಆ ಕಾರ್ನರಿಗೆ ಬರುತ್ತೆ. ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಸಿಂಗಲ್ ಕ್ರೋಶ 3 ಟೈಮ್ಸ್ ಮಾಡ್ಕೋಬೇಕು ಬೀಡ್ಗೆ. ನೋಡಿ, ಈಗ 3 ಟೈಮ್ಸ್ ಸಿಂಗಲ್ ಕ್ರೋಶ ಆದಮೇಲೆ ಈ ರೀತಿ ಬರುತ್ತೆ. ಸೆಂಟ್ರಲ್ಲಿ ಬರುತ್ತೆ 4 ಚೈನ್ ಗ್ಯಾಪು. ಈಗ ನೀಡಲ್ ಮೇಲೆ ದಾರ ತಗೊಂಡು ಒಂದು 3-4 ಚೈನ್ನಷ್ಟು ಗ್ಯಾಪ್ ಬಿಟ್ಟು ಮತ್ತೆ ಅಗೈನ್ ಮಾಮೂಲಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಈಗ ಬೀಡ್ ಮುಂದೆ ತಗೊಂಡು ನೀಡಲ್ ಮೇಲೆ ದಾರ ತಗೊಂಡು ಮತ್ತೊಂದು ಡಬಲ್ ಕ್ರೋಶೆ. ಈಗ ಬೀಡನ್ನು ಮುಂದೆ ಮಾಡ್ಕೊಳ್ಳಿ ಈ ರೀತಿ. ಈಗ ಹಾಗೆ ಒಂದು ಡಬಲ್ ಕ್ರೋಶೆ, ಒಟ್ಟು 3 ಡಬಲ್ ಕ್ರೋಶೆ. ಸ್ಕ್ವೇರ್ ಶೇಪ್ ಬೀಡ್ ಹಾಕೋದಕ್ಕಿಂತ ಮುಂಚೆನೂ ಅದೇ ರೀತಿ ಮಾಡಿದ್ವಿ. ಸ್ಕ್ವೇರ್ ಶೇಪ್ ಬೀಡ್ ಹಾಕಿ ಆದಮೇಲೂ ಕೂಡ ಅದೇ ರೀತಿ 6 ಟೈಮ್ ಮಾಡ್ಕೊಂಡಿದ್ದೀನಿ ನಾನು. 3 ಡಬಲ್ ಕ್ರೋಶೆ ಕಂಬಗಳನ್ನ 6 ಟೈಮ್ ಮಾಡ್ಕೊಂಡಿದ್ದೀನಿ. ನಿಮಗೆ ಕುಚ್ಚಿಗೆ ಏನಾದರೂ ಬೇಕು ಸ್ಪೇಸ್ ಅಂದರೆ
ನೀವು 5 ಟೈಮ್ಸು ಅಂದರೆ ಬೆಸ ಸಂಖ್ಯೆಯಲ್ಲಿ ಮಾಡ್ಕೊಳ್ಳಿ. ನಾನು ಇಲ್ಲಿ ಕುಚ್ಚಿಗೆ ಜಾಗ ಬಿಟ್ಟಿಲ್ಲ, ಸೊ ಹಂಗಾಗಿ 6 ಟೈಮ್ ಮಾಡ್ಕೊಂಡಿದ್ದೀನಿ. ಈಗೇನು ಆರ್ಚ್ ಮಾಡ್ತೀವೋ ಅದೇ ಕುಚ್ಚು ಬದಲಿಗೆ ಅದು ಆರ್ಚ್ ಅಂತ ಅಂದ್ಕೊಂಡ್ರೆ ನಿಮಗೆ 6 ಟೈಮ್ ಮಾಡ್ಕೊಳ್ಳಿ. ಇಲ್ಲ ಕುಚ್ಚು ಸಪ್ರೇಟ್ ಬೇಕು ಅಂದರೆ ಬೆಸ ಸಂಖ್ಯೆಯಲ್ಲಿ ಮಾಡ್ಕೊಳ್ಳಿ. ಈಗ ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನಂತರ 2 ಚೈನ್ ಹಾಕ್ಕೊಂಡಾದ್ಮೇಲೆ ನೀಡಲ್ ಮೇಲೆ ದಾರ ತೊಗೊಂಡು 2 ಚೈನ್ ಗ್ಯಾಪಿಗೆ ಒಂದು ಡಬಲ್ ಕ್ರೋಶೆ. ಈ ಸ್ಟೆಪ್ಪಲ್ಲೂ ಕೂಡ ನೀವು ಮುಂಚಿತವಾಗಿ ಬೀಡ್ ಹಾಕ್ಕೊಂಡಿರಬೇಕು. ಥ್ರೆಡ್ಗೆ ಬೀಡನ್ನು ಮುಂದೆ ಮಾಡಿಕೊಂಡು ಮತ್ತೊಂದು ಡಬಲ್ ಕ್ರೋಶೆ, ಸೇಮ್ ನಾವು ಫಸ್ಟು ಸ್ಟೆಪ್ಪಲ್ಲಿ ಏನು ಮಾಡಿದ್ದೀವೋ ಅದೇ ರೀತಿ ಒಂದು ಡಬಲ್ ಕ್ರೋಶೆ, ಒಂದು ಬೀಡ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶೆ, ಬೀಡ್ ಹಾಕದೆ ಒಂದು ಡಬಲ್ ಕ್ರೋಶೆ, ಒಟ್ಟು 3 ಡಬಲ್ ಕ್ರೋಶೆ. ಬೀಡ್ ಹಾಕಿ ಡಬಲ್ ಕ್ರೋಶೆ ಮಾಡುವಾಗ ನೀವು ನೀಡಲ್ ಮೇಲ್ಗಡೆ ಬೀಡನ್ನು ಬೆರಳಿಂದ ಹಿಂಗೆ ಅಂದ್ಕೊಂಡ್ರೆ ಅದು ಮುಂದೆ ಬಂದು ಕೂತ್ಕೊಳ್ಳುತ್ತೆ, ಇಲ್ಲಾಂದರೆ ಅದು ಬ್ಯಾಕ್ ಸೈಡಿಗೆ ಹೋಗುತ್ತೆ, ಇಲ್ಲಾಂದರೆ ಸೆಂಟ್ರಲ್ಲಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟ್ 2 ಚೈನ್ ಆ್ಯಸ್ ಯೂಶ್ವಲ್ ಅದೇ 3 ಡಬಲ್ ಕ್ರೋಶೆ. ಒಂದು ಬೀಡ್ ಹಾಕದೆ ಮಾಡಿಕೊಂಡೆ. ಈಗ ಒಂದು ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಅಗೈನ್ ಮತ್ತೊಂದು ಬೀಡ್ ಹಾಕದೆ ಡಬಲ್ ಕ್ರೋಶೆ. ಈಗ 2 ಚೈನ್, 3 ಕಂಬಗಳು. ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ವಿತ್ ಕುಚ್ಚು ಮಾಡ್ಬೋದು, ವಿತೌಟ್ ಕುಚ್ಚು ಕೂಡ ಮಾಡ್ಬೋದು. ವಿತ್ ಕುಚ್ಚು ಮಾಡಿದರೆ ಇದಕ್ಕೆ ಒಂದು 850ವರೆಗೂ ಚಾರ್ಜ್ ಮಾಡ್ಬೋದು. ವಿತೌಟ್ ಕುಚ್ಚು ಅಂದರೆ ಒಂದು 700ವರೆಗೂ ಚಾರ್ಜ್ ಮಾಡ್ಬೋದು. ನೋಡಿ ಈ ರೀತಿ ಬರುತ್ತೆ. ಸೆಕೆಂಡ್ ಸ್ಟೆಪ್ ಸೇಮ್ ಫಸ್ಟ್ ಸ್ಟೆಪ್ಪಲ್ಲಿ 6 ಮಾಡಿದ್ದೀವಿ, ಅಂದರೆ 3 ಡಬಲ್ ಕ್ರೋಶೆಯನ್ನು 6 ಟೈಮ್ ಮಾಡ್ಕೊಂಡಿದ್ದೀವಿ. ಸೆಕೆಂಡ್ ಸ್ಟೆಪ್ಪಲ್ಲಿ 5 ಟೈಮ್ಸ್ ಬರುತ್ತೆ. ಈಗ ನಾವು ಲಾಸ್ಟ್ 3 ಡಬಲ್ ಕ್ರೋಶೆ ಆದಮೇಲೆ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಬೀಡು ಸ್ಕ್ವೇರ್ ಶೇಪ್ ಬೀಡಿಗೆ ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ ಅಲ್ಲಿಗೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸ್ಕ್ವೇರ್ ಶೇಪ್ ಬೀಡನ್ನ ಇಟ್ಕೊಂಡು ಅದಕ್ಕೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀವಲ್ಲ ಅಲ್ಲಿಗೆ ಒಂದು ಡಬಲ್ ಕ್ರೋಶೆ, ಮತ್ತು 3 ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶೆಗೆ ಒಂದು ಪೀಕಾಟು. ಅಗೈನ್ ಈಗ ನೆಕ್ಸ್ಟ್ ಗ್ಯಾಪಿಗೆ ಒಂದು ಡಬಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಲ್ಲ ಸ್ಕ್ವೇರ್ ಶೇಪಿಗೆ ಬೀಡ್ಗೆ, ಆ ಸಿಂಗಲ್ ಕ್ರೋಶೆ ಮೇಲೆ ಮತ್ತೊಂದು ಡಬಲ್ ಕ್ರೋಶೆ ಮತ್ತು ಒಂದು ಪೀಕಾಟು. ಅಗೈನ್ ಇನ್ನೊಂದು ಸಿಂಗಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ನಂತರ 3 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನಂತರ ಡಬಲ್ ಕ್ರೋಶೆಗೆ ಒಂದು ಸಿಂಗಲ್ ಕ್ರೋಶೆ, ಒಟ್ಟು 3 ಟೈಮ್ಸ್ ಮಾಡ್ಕೊಂಡಿದ್ದೀನಿ ಡಬಲ್ ಕ್ರೋಶೆ, ಮತ್ತು 3 ಪೀಕಾಟ್ ಮಾಡ್ಕೊಂಡಿದ್ದೀನಿ. ಈಗ 4 ಚೈನ್ದು ಗ್ಯಾಪ್ ಇದೆಯಲ್ಲ ಸ್ಕ್ವೇರ್ ಶೇಪ್ ಬೀಡಲ್ ಸೆಂಟ್ರಲ್ಲಿ, ಅಲ್ಲಿಗೆ 3 ಟೈಮ್ಸ್ ಮಾಡ್ಕೊಳ್ಳೋಣ. 3 ಡಬಲ್ ಕ್ರೋಶೆ ಮತ್ತು 3 ಪೀಕಾಟ್ ಮಾಡ್ಕೊಳ್ಳೋಣ. 4 ಚೈನ್ದು ಗ್ಯಾಪ್ ಇಟ್ಟಿದ್ದೀವಲ್ಲ ಸ್ಕ್ವೇರ್ ಶೇಪ್ ಬೀಡ್ ಕಾರ್ನರಲ್ಲಿ, ಆ ಕಾರ್ನರಲ್ಲಿರೋ 4 ಚೈನ್ ಗ್ಯಾಪಿಗೆ 3 ಡಬಲ್ ಕ್ರೋಶೆ ಕಂಬ ಮತ್ತು 3 ಪೀಕಾಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈಗ ಲೆಫ್ಟ್ ಸೈಡ್ 3 ಬರುತ್ತೆ, ರೈಟ್ ಸೈಡ್ 3 ಮತ್ತು ಸೆಂಟ್ರಲ್ಲೂ ಕೂಡ 3 ಡಬಲ್ ಕ್ರೋಶೆ ಪೀಕಾಟ್ ಬರುತ್ತೆ. ಈಗ ಲೆಫ್ಟ್ ಸೈಡು ಕೂಡ ನಾವು 3 ಡಬಲ್ ಕ್ರೋಶೆ, ಅಂದರೆ ಒಂದು ಡಬಲ್ ಕ್ರೋಶೆ ಒಂದು ಪೀಕಾಟ್, ಆ ಥರ 3 ಟೈಮ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು, ವೆರಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ತುಂಬ ಸಿಂಪಲ್ಲಾಗಿ ಹಾಕುವಂಥ ಡಿಸೈನು, ಈಸಿಯಾಗಿ, ಬಟ್ ಲುಕ್ ಮಾತ್ರ ಗ್ರ್ಯಾಂಡಾಗಿರುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. ಪ್ರೈಸು ಕೂಡ ತುಂಬ ಜಾಸ್ತಿ ಏನಲ್ಲ, ಒಂದು 700ವರೆಗೂ ಚಾರ್ಜ್ ಮಾಡ್ಬೋದು ಅಷ್ಟೇ. ಏನಾದರೂ ಕುಚ್ಚು ಪ್ರಿಫರ್ ಮಾಡಿದರೆ ಇದಕ್ಕೆ
ಇನ್ನು ಒಂದು 100 ರುಪೀಸ್ ಚಾರ್ಜ್ ಜಾಸ್ತಿ ಮಾಡ್ಬೋದು. ನೋಡಿ ಈ ರೀತಿ ಲೆಫ್ಟ್ ಸೈಡು ಕೂಡ 3 ಡಬಲ್ ಕ್ರೋಶೆ ಮತ್ತು 3 ಪಿಕಾಟ್ ಮಾಡ್ಕೊಂಡಾಯಿತು. ಈಗ ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ, ಸ್ಕ್ವೇರ್ ಶೇಪಲ್ಲಿ ಆರ್ಚ್ ಬರುತ್ತೆ. ಈಗ ನೆಕ್ಸ್ಟ್ ನಾವು ನೀಡಲ್ ಮೇಲೆ ದಾರ ತೊಗೊಂಡು ಡೈರೆಕ್ಟ್ ಅಲ್ಲಿಂದಲೇ 2 ಚೈನ್ ಗ್ಯಾಪಿಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನಂತರ ಈಗ ಆ್ಯಸ್ ಯೂಶ್ವಲ್ ಅದೇ ರೀತಿ ಬೀಡ್ ಮುಂದೆ ಮಾಡಿಕೊಂಡು ಮತ್ತೊಂದು ಡಬಲ್ ಕ್ರೋಶೆ, ಹಾಗೆ ಇನ್ನೊಂದು ಡಬಲ್ ಕ್ರೋಶೆ. ಈಗ ನಂತರ ಈಗ 2 ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡಬೇಕು. 2 ಚೈನ್ ಹಾಕ್ಕೊಂಡು ನೆಕ್ಸ್ಟು 2 ಚೈನ್ ಗ್ಯಾಪ್ಗೆ 3 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಹೋಗಬೇಕು. ಸೇಮ್ ಅದೇ ರೀತಿ ನೋಡಿ ಕಂಪ್ಲೀಟ್ ಆದರೆ ಈ ರೀತಿ ಕಾಣುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು, ನೋಡ್ಲಿಕ್ಕಂತೂ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈಸಿಯಾಗಿ ಹಾಕ್ಬೋದು, ಹಾಗೆ ಫಾಸ್ಟ್ ಮೂವಿಂಗ್ ಕೂಡ ಅಂತ ಹೇಳ್ಬೋದು. ಸೆಕೆಂಡ್ ಸ್ಟೆಪ್ಪು ಕೂಡ ಈಸಿ ಇದೆ, ಫಸ್ಟ್ ಸ್ಟೆಪ್ಪು ಕೂಡ ಬೇಗ ಹಾಕ್ಕೊಳ್ತಾ ಹೋಗ್ಬೋದು. ಕುಚ್ಚು ಕಡಿಮೆ ಬರುತ್ತೆ ಇದಕ್ಕೆ, ಯಾಕಂದರೆ ಆರ್ಚು ಬಂದಿರೋದ್ರಿಂದ ಆರ್ಚ್ ಪಕ್ಕದಲ್ಲಿ ಒಂದೊಂದು ಬಂದರೆ ಕುಚ್ಚು ಕಡಿಮೆ ಬರುತ್ತೆ. ಕುಚ್ಚಿಗೆ ನೀವೇನಾದ್ರು ಜಾಗ ಬಿಡಬೇಕು ಅಂದರೆ ಬೆಸ ಸಂಖ್ಯೆಯಲ್ಲಿ ಹಾಕ್ಕೊಳ್ಳಿ. ಫಸ್ಟು ಸ್ಟೆಪ್ಪಲ್ಲಿ 6 ಬದಲು 5, 7 ಆ ಥರ. ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.